ನಿಮಗೆ ಗೊತ್ತಿರೋಂಗೆ ಏನು ಸರ್ 11:11 ನಮ್ಗೆ ಇಲ್ಲಿಂದ ಲೇಬರ್ಸ್ ಫೋನ್ ಮಾಡಿದರು ನಮ್ಮ ಬಾವಿಗೆ. ಅಲ್ಲಿ ಸ್ಪಾಟ್ಗೆ ಹೋಗಿ ನೋಡ್ಬೇಕಾದ್ರೆ ಯಾರೋ ಒಬ್ಬ ಜ್ಞಾನ ತಪ್ಪಿ ಬಿದ್ದಿರೋ ಥರ ಬಿದ್ದಿದ್ದ. ಅವ್ರನ್ನ ಹೋಗಿ ಎಪ್ಸಕ್ಕೆ ಹೋದಾಗ ಹಿಂದ್ಗಡೆಯಿಂದ ಇನ್ನೊಬ್ಬ ಲೇಬರ್ ಬಂದು ರಾಡಲ್ಲಿ ತಲೆಗೆ ಹೊಡೆದು ಅವ್ರು ಕೆಳಗೆ ಬಿದ್ದಿದ ತಕ್ಷಣ ಅವ್ರ ಮೇಲೆ ಅಟ್ಯಾಕ್ ಮಾಡಿ ಅವ್ರ ಮೇಲೆ ಇದ್ದಿದ್ದೆಲ್ಲ ಗೋಲ್ಡೆಲ್ಲ ಕಿತ್ಕೊಂಡು ಸಿಲಿಂಡ್ರಲ್ಲಿ ತಲೆಗೆ ಹೊಡೆದು ಮರ್ಡರ್ ಥರ ಮಾಡಿದ್ದಾರೆ. ಇದಾದಮೇಲೆ ಗೊತ್ತಾದ್ಮೇಲೆ ನಾವು ಭದ್ರಾವತಿಯಿಂದ ನಮ್ಮ ಬಾವ ಆಗಬೇಕು, ಭದ್ರಾವತಿಯಿಂದ ಬಂದು ನೋಡೋಷ್ಟೊತ್ತಿಗೆ ಬೆಳಗ್ಗೆ ಪೊಲೀಸವರೆಲ್ಲ ಇದ್ದರು. ಅವರೆಲ್ಲ ಬಾಡಿಯೆಲ್ಲ ಹಾಸ್ಪಿಟ್ಲಿಗೆ ತೊಗೊಂಬಂದು ಈಗ ಪೋಸ್ಟ್ ಮಾರ್ಟಮ್ಗೆ ತೊಗೊಂಡೋಗಿ ಹಾಸನಕ್ಕೆ. ಅದೇ ಈ ಥರ ಬಿಹಾರದವ್ರು ಇಬ್ಬರು ಬಂದಿದ್ದರು. ಈ ಥರ ಆಗಿದೆ. ಇವ್ರು ಏನು ಕೆಲಸ ಮಾಡ್ತಿದ್ರು ಬಾವ? ಕಾಂಟ್ರಾಕ್ಟು, ಬಿಲ್ಡಿಂಗ್ ಕಾಂಟ್ರಾಕ್ಟ್ ಮಾಡ್ತಾಯಿದ್ರು. ಅಲ್ಲಿ ಏನು ಕನ್ಸ್ಟ್ರಕ್ಷನ್ ಆಗ್ತಿತ್ತು? ಅಲ್ಲೊಂದು ಬಿಲ್ಡಿಂಗು ಕೆಳಗಡೆ ಹೋಟೆಲ್ಲು ಮೇಲ್ಗಡೆ ಮನೆ ಥರ ಏನೋ ಮಾಡ್ತಾಯಿದ್ರು. ಬಿಲ್ಡಿಂಗ್ ಓನರೇ ರಾತ್ರಿ ಎಲ್ಲ ನಮಗೆಲ್ಲ ಇನ್ಫಾರ್ಮ್ ಮಾಡಿ ಕರೆಸ್ಯಾರ. ಅವ್ರು ಏನಂತ ಫೋನ್ ಮಾಡಿದ್ರಂತ ಹುಡುಗರು ಇಲ್ಲ ಸರ್ ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ತಲೆ ಸುತ್ತ ಒಬ್ರು ಬಿದ್ದೋಗ್ಬಿಟ್ಟಿದ್ದಾರೆ, ಏನೋ ಪ್ರಾಬ್ಲಮ್ ಆಗಿದೆ, ಬನ್ನಿ ನೀವು ಅಂತ ಅಂದ್ಬಿಟ್ಟು ಕರೆಸ್ಯಾರೆ. ಇವರು ಯಾರಿಗೂ ಅಷ್ಟೊತ್ತಿಗೆ ಹೇಳೋಕ್ಕಾಗ್ದಂಗೆ ಏನೋ ತೊಂದರೆ ಆಗ್ಬಿಟ್ಟಿದೆ ಅಂತ ಹೋಗಿದ್ದಾರೆ. ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ಹೋಗಿದ್ದಾರೆ. ಅಷ್ಟರೊಳಗೆ ಹಿಂದ್ಗಡೆಯಿಂದ ರಾಡಲ್ಲಿ ಹೊಡೆದು ಈ ಥರ ಮಾಡಿದ್ದಾರೆ. ಇವ್ರ ಜೊತೆ ಕೆಲಸ ಮಾಡ್ತಿರೋ ಹುಡುಗರು? ಈಗ ಒಂದು 3 ತಿಂಗಳಿಂದ ಇವ್ರ ಜೊತೆ ಮಾಡ್ತಾರೆ. ಏನು ಚಿನ್ನಾಭರಣಕ್ಕೋಸ್ಕರನೇ? ಚಿನ್ನಕ್ಕೆ ಮತ್ತು ಕ್ಯಾಶ್ ಒಂದು ಸ್ವಲ್ಪ ಇಟ್ಕೊಂಡು ಯಾವಾಗಲೂ ಓಡಾಡೋರು. ಒಂದು 2-3 ಕಡೆ ಕಾಂಟ್ರಾಕ್ಟ್ ಮಾಡಿಸ್ತಾ ಇದ್ರಲ್ಲ, ಕ್ಯಾಶು ಚಿನ್ನ ಬೆರಳನ್ನು ಕಟ್ ಮಾಡಿ ಉಂಗುರ ಕಿತ್ಕೊಂಡೋಗಿದ್ದಾರೆ. ಅವ್ರಿಗೆ ಎಲ್ಲಿದ್ರೇನೋ ಅವ್ರಿಗೆ ಹುಡುತಿ ನಮಗೆಲ್ಲ ಒಂದು ನ್ಯಾಯ ದೊರಕಿಸ್ಬೇಕು ಅಂತ ನಿಮ್ಮಿಂದ ಕೇಳ್ಕೊತೀನಿ ಸರ್. ಈಗ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಇವ್ರ ಪಾಪ ಕೆಲಸ ಕೊಡ್ತಾರೆ ಅವ್ರಿಗೆ? ಹೌದು ಸರ್. ಈಗ ಬಿಹಾರದವ್ರು ಎಲ್ಲ ಕಡೆನೂ ಸೇರ್ಕೊಂಡು ಈ ಥರ ಒಂದೊಂದೇ ಆಗ್ತಾಯಿದೆ. ಇದು ನಮ್ಗೆ ನಡೆದಿರೋದು ಯಾರಿಗೂ ಆಗಬಾರ್ದು ಈ ಥರ. ಇದನ್ನೆಲ್ಲ ಜನಕ್ಕೆ ತೋರಿಸಿ ಒಂದು ಸ್ವಲ್ಪ ಅವ್ರು ಬಂದಾಗ ಅವರು ID ಪ್ರೂಫು ಏನೋ ಒಂದು ತೊಗೊಂಡು ಅವ್ರನ್ನ ಕೆಲ್ಸಕ್ಕೆ ತೊಗೊಂಡ್ರೆ ಇದಾಗುತ್ತೆ. ಇಲ್ಲಾಂದ್ರೆ ಈ ಥರ ನಮ್ಗಾದಂಗೆ ಎಲ್ಲರಿಗೂ ಆಗೋದು ಬೇಡ. ಸಣ್ಣ ಮಕ್ಕಳಿದ್ದಾರೆ? ಹೌದು ಸರ್. ಒಂದು 3-4 ವರ್ಷದೊಂದು ಮಗು ಇದೆ, ಒಂದು 8 ವರ್ಷದೊಂದು ಹೆಣ್ಮಗು ಇದೆ, ಒಬ್ಬಳು ಡಿಗ್ರಿ ಮಾಡ್ತಿದ್ದಾಳೆ. ಇಷ್ಟು ಜನಕ್ಕೆ ಈಗ ಅವರೇ ಆಧಾರ ಆಗಿದ್ದರು. ಈಗ ಇಷ್ಟು ಜನಕ್ಕೂ ತೊಂದರೆಲಿದ್ದೀವಿ. ಇಡೀ ಕುಟುಂಬ ಒಂದು ರೀತಿ ಈಗ ಹೌದು ಸರ್. ಅದು ಅವ್ರು ಮಾಡಿರೋದು ನೋಡಿದ್ರೆ ಮನುಷ್ಯತ್ವ ಇಲ್ದಂಗೆ ಮರ್ಡ್ರ್ ಮಾಡಿರೋದು ನೋಡಿದ್ರೆ ಭಾಳ ಅಘೋರ ಥರ ಮಾಡಿದ್ದಾರೆ. ಇವ್ರದ್ದು ಮದುವೆಗೆ ಎಷ್ಟು ವರ್ಷ ಆಯ್ತು? ಇವ್ರದ್ದು ಮದುವೆಯಾಗಿ ಒಂದು 10 ವರ್ಷ ಆಗಿದೆ. ಇವರು ಕಾಂಟ್ರಾಕ್ಟ್ ಮಾಡ್ಕೊಂಡು ಜೀವನ ಮಾಡ್ತಾರೆ. ಒಂದು 30 ಜನಕ್ಕೆ ಕೆಲಸ ಕೊಟ್ಟಿದ್ರು. ಈಗ ಎಲ್ಲರೂ ಇವರೆಲ್ಲ ಜೊತೆಗೆ ಕೆಲಸ ಮಾಡ್ತಿದ್ರು. ನಿಮ್ಮ ಹೆಸರು ಸರ್? ನನ್ನ ಹೆಸರು ವಿನಯ್ ಅಂತ.